ಎಲ್ಲ ಮುನ್ಸಿಪಲ್ ಕಾರ್ಮಿಕರನ್ನ ಖಾಯಂಗೊಳಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘದ ವತಿಯಿಂದ ಕಲಬುರಗಿ ಮಹಾನಗರ ಪಾಲಿಕೆ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಎಲ್ಲ ಮುನ್ಸಿಪಲ್ ಕಾರ್ಮಿಕರನ್ನು ಖಾಯಂಗೊಳಿಸಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿಗೊಳಿಸಬೇಕು ಮತ್ತು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘದ ವತಿಯಿಂದ ಕಲಬುರಗಿ ಮಹಾನಗರ ಪಾಲಿಕೆ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು. ಇವತ್ತು ಬಹಳ ವರ್ಷದಿಂದ ನೆನೆಗುದಿಗೆ ಬಿದ್ದಂಥ ಪೌರ ಕಾರ್ಮಿಕರ ಸಮಸ್ಯೆಯನ್ನು ಎತ್ಕೊಂಡು ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘದ ಮೂಲಕ ಜಿಲ್ಲಾ ಸಮಿತಿಯ ಮೂಲಕ ಹೋರಾಟವನ್ನು ನಡೆಸಿದ್ದೀವಿ. ಈ ಹೋರಾಟ ನಡೆಸ್ತೀವಿ ಅಂತ ಹೇಳಿ 15 ದಿನ ಮೊದಲೇ ಮುನ್ಸಿಪಾಲ್ಟಿ ಮಹಾನಗರ ಪಾಲಿಕೆಗೆ ಅರ್ಜಿಯನ್ನು ಕೊಟ್ಟು ನಾವು ನಮ್ಮ ಹಕ್ಕೊತ್ತಾಯಗಳನ್ನು ಇಟ್ಟಿದ್ದೆವು. ಇವತ್ತು ಕಮಿಷನರ್ ಅವರು ಬಂದು ನಮ್ಮ ಮುಖ್ಯ 2-3 ಸಮಸ್ಯೆಗಳ ಬಗ್ಗೆ ಅವರು ಮಾತಾಡಿದ್ದಾರೆ. ಉಳಿದ ಎಲ್ಲವುಗಳನ್ನು ಸಹ ಅವ್ರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದನೇದು, ಈಗಾಗಲೇ ನೇರ ಪಾವತಿಗೆ ಒಳಗಾದಂಥ 936 ಜನರಿಗೆ ಪರ್ಮನೆಂಟ್ ಮಾಡಬೇಕು. ಅವರು ಒಂದು ವಾರದಲ್ಲಿ ನೋಟಿಫಿಕೇಷನನ್ನು ಮಾಡ್ತೀವಿ, ಎಲ್ಲ ಪ್ರಕ್ರಿಯೆ ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎರಡನೇದಾಗಿ, ನಮ್ಮ ಡ್ರೈವರ್, ಲೋಡರ್, ಕಿನ್ನರ್ ಇವರೆಲ್ಲ ಇನ್ನೂ ಗುತ್ತಿದಾರಿಕೆ ಸಿಸ್ಟಮ್ ಅಲ್ಲಾರ 2016-17ರಿಂದ ಕರ್ನಾಟಕದಲ್ಲಿ ಗುತ್ತಿದಾರಿಕೆ ಪದ್ಧತಿ ಕಾಂಟ್ರಾಕ್ಟ್ ಸಿಸ್ಟಮ್ ರದ್ದಾಗಬೇಕು ಅಂತ ಕರ್ನಾಟಕ ಸರ್ಕಾರ ತೀರ್ಮಾನ ಮಾಡ್ಯದ. ಆದರೂ ಸಹಿತ ಗುಲ್ಬರ್ಗಾದಲ್ಲಿ ಗುತ್ತೇದಾರಿಕೆ ಪದ್ಧತಿಯನ್ನು ಕಾಂಟ್ರಾಕ್ಟ್ ಸಿಸ್ಟಮನ್ನು ಕಂಟಿನ್ಯೂ ಮಾಡಿದ್ದಾರೆ. ಸೊ ನಾವಿದನ್ನು ಸರ್ಕಾರದ ಆದೇಶದ ಉಲ್ಲಂಘನೆ ಮಹಾನಗರ ಪಾಲಿಕೆದು ಅಂತ ನಾವು ಹೇಳಿದ್ದೀವಿ. ಸೊ ಅವರು ಅಲ್ಲಿಯೂ ಸಹಿತ ಅಂದರೆ ನಮ್ಮ ಲೋಡರ್, ಡ್ರೈವರ್, ಕ್ಲೀನರ್ ಇವರೆಲ್ಲರನ್ನೂ ನೇರ ಪಾವತಿ ಅಡಿಯಲ್ಲಿ ನಾವು ತೊಗೊಳ್ತೀವಿ, ಅದಕ್ಕೆ ಬೇಕಾದ ಪ್ರಕ್ರಿಯೆನ ನಾವು ಜಾರಿ ಮಾಡ್ತೀವಿ ಒಂದು ವಾರದಲ್ಲಿ ಅನ್ನೋ ಮಾತು ಹೇಳಿದ. ಕೆಲವು ಜನರದು ಬಿಟ್ಟು ಹೋಗಿತ್ತು ನೇರ ಪಾವತಿಯಲ್ಲಿ, ಅವರನ್ನು ಪೌರ ಕಾರ್ಮಿಕರು ಅಂತಿದ್ದರು, ಲೋಡರ್ ಅಂತ ಮಾಡಿ ಬಿಟ್ಟು ಹೋಗಿದ್ರು, ಅವರನ್ನು ಸೇರಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಒಂದು ವಾರ ನಮ್ಮಿಂದ ಸಮಯ ಕೇಳಿದ್ದಾರೆ. ಸೊ ಒಂದು ವಾರ ಸಮಯ ನಾವು ಕೊಟ್ಟಿದ್ದೀವಿ ಅವರಿಗೆ. ಒಂದು ವಾರದಲ್ಲಿ ನಮ್ಮ ಸಮಸ್ಯೆ ಪರಿಹಾರ ಆಗಬೇಕು, ಇಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ತೀವ್ರಗತಿಯಲ್ಲಿ ಆರಂಭ ಆಗ್ತದೆ. ಇವತ್ತಿಂದು ಸಾಂಕೇತಿಕ ಹೋರಾಟ. ಕೊನೆಯ ಮಾತು, ಪೌರ ಕಾರ್ಮಿಕ ಮಹಿಳೆಯರಿಗೆ ಪ್ರತಿ ವರ್ಷ 45 ಡಿಗ್ರಿ ಬಿಸಿಲು ಗುಲ್ಬರ್ಗಾದಲ್ಲಿ ಹಾಜರಿ ಹಾಕುವಾಗ ಒಂದು ಗ್ಲುಕೋಸ್ ಪಾಕೆಟ್ ಮಾರ್ನಿಂಗ್ಗೆ ಕೊಡಬೇಕು. ಅದು ಮಾರ್ಚ್ಲಿಂದ ಆರಂಭ ಮಾಡಿ ಏಪ್ರಿಲ್, ಮೇ, ಜೂನ್ 15ರವರೆಗೂ ಕಂಟಿನ್ಯೂ ಮಾಡಬೇಕು ಅಂತ ನಾವು ಹೇಳಿದ್ದೀವಿ. ದೆನ್ ನೀರಿನ ಬಾಟಲ್, ಸ್ಟೀಲ್ ನೀರಿನ ಬಾಟ್ಲ್ ಕೊಡಬೇಕು. ಈಗ ಯಾರೋ ಕುಡಿದು ಬಿಸಾಡಿದ ಬಾಟ್ಲ್ ಅಲ್ಲ ಅಂತ ಹೇಳಿದ್ದೀವಿ. ಅವರ ಆರೋಗ್ಯ ತಪಾಸಣೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪರಿಕರಗಳನ್ನು ಉಚಿತವಾಗಿ ಕೊಡಬೇಕು. ಮತ್ತು ನೇರ ಪಾವತಿದಾರರಿಗೆ ಸಿಗಬೇಕಾದಂಥ ಸೌಲಭ್ಯ, ಅವರ ಮಕ್ಕಳಿಗೆ ಫೀಸು, ಮತ್ತೊಂದು ಸ್ಟೈಫಂಡ್ ಸಲುವಾಗಿ ಅದರ ಅರ್ಜಿ ಇಲ್ಲಿನೇ ಹಾಕ್ಲಿಕ್ಕೆ ಅವರು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ದೆನ್ ಊಟದ ವಿಷಯ, ಅನ್ನ ಸಾರು ಮಾತ್ರ ಕೊಡ್ತಾರೆ, ಅದನ್ನು ಉಂಡು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅವರಿಗೆ ಪೂರ್ಣ ಪ್ರಮಾಣದ ಆಹಾರವನ್ನು ಅವರು ಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ. ದೆನ್ ಅವರು ಕೆಲಸ ಮಾಡುವ ಅವಧಿ, ದೆನ್ ಡಿಸ್ಟೆನ್ಸು, ದೂರ, ಇದನ್ನೆಲ್ಲವೂ ಸಹಿತ ನಾವು ಪುನರ್ ಪರಿಶೀಲನೆ ಮಾಡಿ ಅದನ್ನು ರೀಸೆಟ್ ಮಾಡ್ತೀವಿ. ಖಂಡಿತ ಪೌರ ಕಾರ್ಮಿಕರಿಗೆ ಬೇಕಾದಂಥ ಎಲ್ಲ ರೀತಿಯ ನ್ಯಾಯವನ್ನು ಒದಗಿಸಿಕೊಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ನಾವು ಒಂದು ವಾರ ವೇಟ್ ಮಾಡ್ತೀವಿ. ಒಂದು ವಾರ ತರುವಾಯ ಸಮಸ್ಯೆ ಮುಂದುವರೆದರೆ ತೀವ್ರತರವಾದ ಹೋರಾಟ ಇಲ್ಲಿ ನಡೀತದೆ. ನನ್ನ ಹೆಸರು ಕೆ ನೀಲಾ, ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘಟನೆಯ ಗುಲ್ಬರ್ಗಾ ಜಿಲ್ಲಾ ಗೌರವಾಧ್ಯಕ್ಷ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ.